ಓಂ ನಮಸ್ತೆ ಪುರುಷೋತ್ತಮಂ. ಎಲ್ಲಿ ಬಂತು? ಪ್ರಥಮ ಖಂಡ ಮುಗಿತು. ನಿನ್ನೆ ಆಗಿತ್ತು. ಏನೇನಾಗಿತ್ತು ಎಲ್ಲ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟಾಪೂರ್ತ ಈ ಭೂಲೋಕದ ಬಂತು, ಕೆಲಸ ಬಂತು, ಏನು ಸಾರ್ಥಕ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಅದು ನಮ್ಮೆಲ್ಲ ಒಳ್ಳೆ ಏನಪ್ಪ ಎಲ್ಲ ಬಂದು ಫಸ್ಟ್ ಕ್ಲಾಸ್ ಟ್ರೈನ್ ಸಿಕ್ತು ಅವನಿಗೆ. ಏನು ಸೂಪರ್ ಕೋಚ್ ಅದು, ಫಸ್ಟ್ ಕ್ಲಾಸ್ ಆಗಿದೆ. ಇನ್ನೇನು ಬಿಡು ಅಂತ ಹುಟ್ಟಬೇಕಾದ್ರೆ ಮುಂದೆ ಇಷ್ಟೆಲ್ಲ ಇರೋರು ಹೋಗ್ಬೇಕದು. ಯಾರೋ ಬಂದ್ರೆ ಆಮೇಲೆ ಇಲ್ಲ ಇಂಜನ್ ಫೇಲ್ ಆಗಿದೆ, ಚೇಂಜ್ ಮಾಡಬೇಕು, ಹೋಗಲ್ಲ. ಏನು ಮಾಡ್ತಾರಾಗ? ಎಲ್ಲ ಓಡ್ತಾರೆ ಆ ಕಡೆ. ಅದೇ ರೀತಿ ಎಲ್ಲ ಐಶ್ವರ್ಯ ಎಲ್ಲ ಇರ್ಬೋದು ನಿಜ, ಅದು ಯಾತಕ್ಕೆ ಉಪಯೋಗ ಆಗಬೇಕದೆಲ್ಲ? ಬ್ರಹ್ಮಜ್ಞಾನಕ್ಕೆ ಸಾಧನೆ ಆಗಬೇಕು. ಸಾಧನೆ ಆಗದೆ ಹೋದರೆ ಹೇಳಿದ್ನಲ್ಲ, ಇಂಜಿನ್ಲೆಸ್ ಬೋಗಿ ಹೇಗೋ ಅದು ವೇಸ್ಟ್. ಅದು ಅದಕ್ಕೆ ಹೇಳ್ತಾರೆ ತೊಗೊಂಡು ಏನು ಮಾಡ್ತೀರಿ, ಎಲ್ಲ ವ್ಯರ್ಥ. ಮಂಚ ಬಾರೋದು, ಮಡದೆ ಬಾರೋದು ಅಂದರೆ ಅವು ಬೇಡ ಅಂತ ಹೇಳಲಿಲ್ಲ, ಅಲ್ಟಿಮೇಟ್ ಅಲ್ಲ ಅವು. ಅವೆಲ್ಲ ಇರಬಾರ್ದು ಅಂತಲ್ಲ, ಅದನ್ನೇ ಕೊನೆ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಆ ರೀತಿಯಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಇವತ್ತಿನ ಜನ ಏನು ತಿಳ್ಕೊ ಆಯ್ತು ಎಲ್ಲ ವೆರಿ ಹ್ಯಾಪಿ. ಕೆಲವರು ಅಂತ ಹೇಳ್ತಾರೆ ಎಲ್ಲ ವಯಸ್ಸಾಯ್ತು, ಎಲ್ಲ ಐ ಆಮ್ ಫ್ರೀ, ಐ ಆಮ್ ಓಕೆ. ಮುಂದೆ ಏನು ಮಾಡಿದ್ರಿ ನಿನಗೆ? ಮಕ್ಕಳ ಮನೆ ಮಾಡಿ ಎಲ್ಲ ಸರಿ, ನೀನೇನು ಮಾಡ್ಕೊಂಡಿಯಪ್ಪ? ಉತ್ತರನೇ ಇಲ್ಲ. ವಾಟ್ ಅಬೌಟ್ ಯು ಅಂತ ಕೇಳೋ ಉತ್ತರ ಇಲ್ಲ. ಇಷ್ಟೆಲ್ಲ ಮಾಡಿದ್ದಲ್ಲ ಬೇರೆಯವ್ರಿಗೆ ಮಾಡಿದ್ದಷ್ಟೇ, ತನಗಾಗಿ ಏನು ಮಾಡ್ಕೊಂಡಿದ್ದಲ್ಲೇ ಅಲ್ಲ. ತನಗೆ ಬರೋದು ಯಾವುದು ಜ್ಞಾನ ಒಂದೇ, ಅದು ಒಂದಿಲ್ಲ. ಐ ಹ್ಯಾಪಿ, ಏನು ಹ್ಯಾಪಿಯಾಗಿರ್ತಾನೆ ಇವತ್ತೇ? ಅದಕ್ಕೆ ಹೇಳ್ತಾರೆ ತಿಳುವಳಿಕೆ ಇಲ್ಲ ಜನಗಳಿಗೆ ಅಂತೇಳಿ. ತಿಳುವಳಿಕೆನೇ ಇಲ್ಲ. ಯಥಾ ಪರೀಕ್ಷಾ ಲೋಕ, ಅದಕ್ಕೆ ಪರೀಕ್ಷೆ ಮಾಡಿ ನೋಡಿ. ಇವತ್ತು ವಸ್ತು ಇದ್ದ ಯಾರಾದರೂ ಕೂಡ ಪೂರ್ಣತೆ ಪಡೆದವರು ಇದ್ದಾರಾ? ಇಲ್ಲ. ಆದಮೇಲೆ ನೀವು ಕೂಡ ಏನು ಮಾಡಬೇಕೀಗ? ಅದಕ್ಕೆ ಸಿಂಪಲ್ ಇದ್ರಲ್ಲಿ ಬಂದಿದೆ ಉಪನಿಷತ್ತಿನಲ್ಲಿ. ಹೇಳಬೇಕಾದ್ರೆ ಎರಡು ಭಾಗ ಮಾಡ್ತಾರೆ ಆಸ್ತಿನ. ಮೈತ್ರಿ ಇಬ್ಬರು ಹೆಂಡಂದರಿಗೆ, ಕಾಯ್ತಾಯಿನ ಒಬ್ಬಳು, ಈಕೆ ಒಬ್ಬಳು. ಹಾಗೆ ಕೊಡ್ತಾರೆ. ಕೊಟ್ಬಿಟ್ಟು ಮಾಡಿ ಅಂತ ಹೇಳಿದ ತಕ್ಷಣ ಆಗಿಸ್ಕೊಂಡ್ಬಿಡ್ತಾರೆ, ಕಾಯ್ತಾಯಿನ ಇಸ್ಕೊಂಡ್ಬಿಡ್ತಾರೆ. ಆಗ ಇವ್ರು ಕೇಳ್ತಾಳೆ, ಇಷ್ಟೆಲ್ಲ ಕೊಟ್ಟರಲ್ಲ, ನನಗಿದ್ರೆ ಮೋಕ್ಷ ಆಗುತ್ತಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಮೋಕ್ಷದ ಯೋಚನೆ ಕೂಡ ಇಲ್ಲ, ಮೋಕ್ಷ ಆಗೋದಿಲ್ಲಲ್ಲ. ನಾ ಅಮೃತ ಪಶ್ಚ ಆಶಾ ಅಸ್ತಿ ವಿತ್ತೇನ, ಹಣಕಾಸುಗಳೆಲ್ಲ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಿದ ತಕ್ಷಣ ಅಷ್ಟೇ ಉತ್ತರ ಕೊಡ್ತಾರೆ. ಏನಹಂ ಅಮೃತ ನಶ್ಯಾಮ್ ಕಿಮಹಂ ತೇನ ಕುರ್ಯಾಮ್. ನಾನು ಮೋಕ್ಷ ಸಿಗೋದಿಲ್ಲ ಅಂದಮೇಲೆ ತೊಗೊಂಡೇನು ಮಾಡಲಿ? ನಾನು ಬಡಿಸಿದ್ದಾರೆ, ತಿನ್ನಕ್ಕಲ್ಲ ಅಂತ ತೊಗೊಂಡೇನು ಬಿಸಾಕರಿ ಅಂತ ಹೇಳೋದಿಲ್ಲ. ಹಾಗೆ ನೋಡೋದು ಭಾರಿ ಚೆನ್ನಾಗಿ, ತಿನ್ನಕ್ಕಲ್ಲ ಪ್ಲಾಸ್ಟಿಕ್ ಅಂತ ಹೇಳಿ ತಿಂತಾರೆ ಯಾರು? ಇಲ್ಲ. ಈ ಭಾವನೆ ಇರಬೇಕು. ಯಾವುದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ. 1000 ಬಸ್ ಬರುತ್ತೆ, ಸುಮ್ಮನೆ ನಿಂತಿರ್ತೀವಿ ನಾವು. ಖಾಲಿ ಬಸ್ ಹತ್ತಿರ ಅಂತ ಕೇಳಿದರೆ ನಾವು ಹೋಗೋ ಊರಲ್ಲ ಅದು, ಎಲ್ಲೋ ಹೋಗ್ಬಿಡುತ್ತೆ. ಇಲ್ಲೂ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ತಮ್ಮ ಬಸ್ ಫುಲ್ ಇದೆ, ಕಷ್ಟ ಹಚ್ಚಿಬಿಡ್ತಾರೆ. ಯಾಕೆ? ತಾನು ಹೋಗೋ ಬಸ್ಸು. ಇಷ್ಟು ಕಾಮನ್ ಸೆನ್ಸ್ ಇಲ್ಲಿದೆ, ಮೋಕ್ಷ ವಿಚಾರ ಎಲ್ಲ ಮರೆತು ಬಿಡ್ತಾರೆ. ಅದಕ್ಕೆ ಹೇಳಿದೆ, ಅಂಧೇನ ಇವ ನಿಯಮಾನ ಯಥಾಂಧ. ಇವ್ರು ಕಣ್ಣಿದ್ದು ಕುರುಡ್ರು ಅಂತಾರಲ್ಲ, ಹಾಗೆ ಯೋಚನೆ ಮಾಡಬೇಕೋ ಇಲ್ಲೋ? ಯಾರು ಅಲ್ಲಿ ಎಲ್ಲಿ ಬರ್ಬೇಕು? ಸಿಕ್ಕ ವಯಸ್ಸಲ್ಲಿ ಅವ್ರಿಗೆ ಗೊತ್ತಿರ್ಬೇಕಲ್ಲ, ಫಸ್ಟು ಅವ್ರಿಗೆ ಗೊತ್ತಿರ್ಬೇಕು. ಅದಕ್ಕೆ ಶುಚೀರಾಮ್ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಅಂತ. ಮನೆಯಲ್ಲಿ ಹುಟ್ಟಬೇಕಾದ್ರೆ ಭಾರಿ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಒಳ್ಳೆ ಊರಲ್ಲಿ, ಒಳ್ಳೆ ಸ್ಥಳ, ಒಳ್ಳೆ ತಂದೆ, ಒಳ್ಳೆ ತಾಯಿ, ಒಳ್ಳೆ ಸ್ನೇಹಿತರು ಎಲ್ಲ ಇರ್ಬೇಕಾದ್ರೆ ಎಷ್ಟು ಒಂದೊಂದಕ್ಕೂ ಪುಣ್ಯ ಮಾಡಿರ್ಬೇಕು. ಎಲ್ಲ ಸಿಗಬೇಕಾದ್ರೆ ಭಾರಿ ಪುಣ್ಯ ಮಾಡಿರ್ಬೇಕು. ಅದಿಲ್ಲದೆ ಹೋದರೆ ಬರೋದಿಲ್ಲ. ಅದು ಏನು ತಿಳ್ಕೊಬೇಕು? ಭಾರಿ ಹೊಳ್ಕೊತರ್ತವ ಅಲ್ಲ. ಒಳ್ಳೆ ಸ್ಕೂಲ್ ಸೀಟ್ ಸಿಗೋದು ಇದು ಲಕ್ಕಿ ಅಂತ ಒಪ್ಪಬೇಕು ನಾವು. ಅದನ್ನು ಹಾಗೆಲ್ಲ ಕರ್ಕೊಬಾರ್ದು ನೀವೀಗ. ನಾವೆಲ್ಲ ಒಂದೇ ಅಂತ ಅರ್ಥ ಇಲ್ಲ. ಅದನ್ನು ಸಾಮ್ಯಕ್ಕೆ ಡ್ಯೂ ಪ್ಲೇಸ್ ಅಂದರೆ ಸಾಮ್ಯ ಅಷ್ಟೇ ಹೊರತು ಸಂಪೂರ್ಣ ಈಕ್ವಾಲಿಟಿ ಅಂದರೆ ಯಾರು ಏನೂ ಇಲ್ಲ ಅಂತ ಅರ್ಥ. ಡಾಕ್ಟ್ರ್ ಯಾಕೆ ಹೋಗ್ತೀನಿ? ಆರೋಗ್ಯ ಕೆಟ್ಟರೆ ಇಂಜಿನಿಯರ್ ರೋಗ ಹಾಕಿದರೆ ಸಾಮ್ಯ ಯಾಕೆ ಹೇಳಬಾರ್ದು? ನೀನು ಅದಕ್ಕಲ್ಲ, ಇದಕ್ಕೆ ಅದೇ ಉತ್ತರನೇ ಎಲ್ಲ ಅದಕ್ಕೂ ಕೊಡಬೇಕು. ಅಂದರೆ ಎಲ್ಲ ದೃಷ್ಟಿಯಲ್ಲೂ ನಿಷ್ಪಕ್ಷಪಾತದ ನಿಜವಾದ ಸಾಮ್ಯದ ಅರ್ಥ ಏನು ಅಂದರೆ ಇಂಪಾರ್ಷಿಯಾಲಿಟಿ ಇದೆ, ಅದು ನಿಜವಾದ ಅರ್ಥದಲ್ಲಿ ಸಾಮ್ಯ. ಉಳಿದ ಸಾಮ್ಯಕ್ಕೆ ಅರ್ಥನೇ ಇಲ್ಲ. ಅದು ಬೇರೆ. ನಾವು ಅದನ್ನೆಲ್ಲ ಅದಕ್ಕೆ ಅರ್ಥ ಆಗೋದಲ್ಲ. ಅದು ನಮಗೆ ಅರ್ಥ ಆಗೋದೇನು? ಇಂಪಾರ್ಷಿಯಲ್ ಆಗಿರ್ಬೇಕು, ಅಷ್ಟು ಗ್ಯಾರಂಟಿ. ಅವ್ರು ಪದ ಬರೆದ ರ್ಯಾಂಕ್ ಕೊಟ್ಟೆ, 0 ಕೊಟ್ಟ ಅಷ್ಟೇ. 0 ಕೊಟ್ಟು ಹೇಳಿದೆ, ಐ ಆಮ್ ಸಾರಿ, ಏನು ಬರದೇ ಇಲ್ಲ, ಏನು ಮಾಡಲಿ ಅಂತ ಕೇಳಿದೆ ಅಷ್ಟೇ. ಅದು ಏನು ತಪ್ಪು ಮಾಡಬಾರ್ದು, ಬೈಬಾರ್ದು, ಅದು ತಪ್ಪು. ಯಾವುದು ತಪ್ಪಾಗುತ್ತೆ ಗೊತ್ತಾ? ಏನಾಗಿದ್ದೆ ಬುದ್ಧಿ ಇಲ್ಲ, ಹಾಗೆ ಬಾಯಿ ಅದು ಅದು ಮಾಡಾಗಿಲ್ಲ. ಅವನು ದಡ್ಡ ಇರ್ಬೋದು, ದುಷ್ಟ ಹಾಗೆಲ್ಲ ಬಯಸ್ಕೊಳ್ಳೋಕೆ ಬಯೋ ಅಧಿಕಾರ ಇವರಿಗಿಲ್ಲ. ಫೇಲ್ ಅಂತ ಹೇಳೋ ಅಷ್ಟೇ ಹೊರತು ಯಾವುದೇನು ಯಾರು ಮಾಡಿದ್ರು ತಪ್ಪೇ. ನಿಂದೆ ಬೇರೆ, ರಿಸಲ್ಟ್ ಅನೌನ್ಸ್ಮೆಂಟ್ ಬೇರೆ. ಅದೆಲ್ಲ ಅಲ್ಲಿಂದ ತಪ್ಪು ಮಾಡಿ ಜನ ಸಾಮ್ಯ ಬೇಕು ಅಂತ. ಅದಲ್ಲ ಸಾಮ್ಯ, ಇದು ಸಾಮ್ಯ. ಅದಕ್ಕೆ ಹೇಳ್ತಾರೆ ಯಥಾ ಸುದೀಪ್ತಾತ್
ಪಾವಕಾದ್ ವಿಷ್ಫುಲಿಂಗಾಃ ಸಹಸ್ರಶಃ ಪ್ರಭವಂತೆ ಸರ್ವೂಪಾಃ ತಥಾಕ್ಷರಾದ್ ವಿವಿಧಾಃ ಸೌಮ್ಯ ಭಾವಾಃ ಪ್ರಜಾಯಂತೆ ತತ್ರ ಚೈವಾಪಿಯಂತಿ. ಒಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಪ್ರಜ್ವಲಿಸ್ತಕ್ಕಂಥ ಒಂದು ಇದರಿಂದ ಅಗ್ನಿಯಿಂದ ಕಿಡಿಗಳು ಹಾರುತ್ತಲ್ಲ, ಸಾವಿರಾರು ಕಿಡಿಗಳು ಜೋರಾಗಿ ಹಾರುತ್ತಲ್ಲ, ಆ ರೀತಿಯಲ್ಲಿ ಪರಮಾತ್ಮನ ಎಲ್ಲರೂ ಹುಟ್ಟಿ ಬರ್ತಾರೆ ಅಂತ ಎಕ್ಸಾಂಪಲ್ ಕೊಟ್ಟರು. ಇವರೇನು ತಿಳ್ಕೊಂಡ್ಬಿಟ್ರು, ಎಲ್ಲ ಪರಮಾತ್ಮನ ಪೀಸುಗಳು ಅಂತ ಹೇಳಿದ್ರು. ಹಾಗೆ ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ. ಒಂದು ದೊಡ್ಡ ಕೆಂಡದ ರಾಶಿಯಿಂದ ಕಿಡಿಗಳು ಹಾರುತ್ತಲ್ಲ, ಆ ರೀತಿ ಜೀವರು ಹುಟ್ಟಿ ಬಂದಿದ್ದಾರೆ. ಪರಮಾತ್ಮ ಸೃಷ್ಟಿಕರ್ತ ನಹಿ ದೃಷ್ಟಾಂತ ಸರ್ವಸಾಮ್ಯ. ನಾವೆಲ್ಲ ಕಿಡಿಗಳು ಅಂತ ಅರ್ಥ ಮಾಡಿಕೊಂಡು ಚಿಪ್ಸ್ ಆಫ್ ಸೇಮ್ ಬ್ಲಾಕ್ ಅಂತ ಕರೆದು, ಸೇಮ್ ಬ್ಲಾಕ್ ಆಗಿದ್ದರೆ ಆ ಸೇಮ್ನೆಸ್ ಯಾಕಿಲ್ಲ, ಆನಂದ ಪೂರ್ಣತೆ ಯಾತಕ್ಕಿಲ್ಲ, ಅದಲ್ವೇ ಅಲ್ಲ. ತಥಾಕ್ಷರಾತ್ ವಿವಿಧ ಸೌಮ್ಯ. ಅಕ್ಷರ ಅಂದರೆ ಭಗವಂತ. ಎಲ್ಲ ಜೀವರಾಶಿ ಹುಟ್ಟಿ ಬರ್ತಾ ಇದೆ. ಮತ್ತು ಲಯ ಎಲ್ಲಿಂದ ಹುಟ್ಟಿ ಬರುತ್ತೋ ಅಲ್ಲೇ ಲಯ ಆಗಬೇಕು, ಇಷ್ಟೇ. ದಿವ್ಯೋ ಹಿ ಅಮೂರ್ತ ಪುರುಷ. ಅದು ಯಾರು ಆತ ಅಂದರೆ ದಿವ್ಯನಾದ ಪುರುಷ, ಅಮೂರ್ತ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಪುರುಷ. ಸ ಬಾಹ್ಯಾಭ್ಯಂತರೋ ಹಿ ಅಜಃ. ಹೊರಗೂ ಒಳಗೂ ಇದ್ದಾನೆ, ಹುಟ್ಟಿಲ್ಲದವನವನು. ಅಪ್ರಾಣೋ, ಈ ಪ್ರಾಣದೇವ ಸಹಾಯ ಆತನು ಬೇಕಿಲ್ಲ. ಅಮನಃ, ರುದ್ರದೇವ ಸಹಾಯನೂ ಬೇಕಿಲ್ಲ. ಶುಭ್ರನಾಗಿದ್ದಾನೆ. ಅಕ್ಷರಾತ್ ಪರತಃ ಪರಃ. ಅವನು ಯಾರು, ಮಹಾಲಕ್ಷ್ಮಿಗಿಂತ ಮೇಲಿದ್ದಾನೆ. ದೇವ್ರ ಮಹಿಮೆ ಇಷ್ಟು ಹೇಳಿದಾಗ ಅದೇ ದೃಷ್ಟಾಂತ ಇಟ್ಕೊಂಡ್ಬಿಟ್ಟು ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂದರೆ ಅರ್ಥ ಮಾಡ್ಕೊಡ್ತೇನೆ. ಎಲ್ಲರೂ ಒಂದೇ ದೇವರು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಅಪರಂತು ಅಕ್ಷರ, ಅದಕ್ಕೆ ತಕ್ಷಣ ಆಚಾರ ಬರೀತಾರೆ. ಅಕ್ಷರಗಳು ಮೂರಿವೆ. ಒಂದು ಅಕ್ಷರ ಅಪರಂತು ಅಕ್ಷರ ಶಾಸ ಪ್ರಕೃತಿ ಜಡರೂಪ. ಮೂಲ ಜಡ ಪ್ರಕೃತಿ ಅಕ್ಷರ. ಅಕ್ಷರ ಅಂದ್ರೇನು? ನಾಶ ಇಲ್ಲ. ಅದು ಸೈನ್ಸ್ ಒಪ್ಪಿರೋ ಥಿಯರಿ. ಅದು ಮ್ಯಾಟ್ರ್ ಕ್ಯಾನ್ ನೀದರ್ ಬ್ರೇಕ್ ನಾಟ್ ಬಿ ಡೆಸ್ಟ್ರಾಯ್ಡ್. ಆದ್ದರಿಂದ ಅದು ಅಕ್ಷರ. ಅದು ಚೇಂಜ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಇದೆ, ಬಟ್ ಇದು ಹೋಗೋದಿಲ್ಲ. ಸ್ವಲ್ಪ ಅಪರಂ ಪರಮಂ ಶ್ರೀಸ್ತು. ಇನ್ನು ಅಕ್ಷರ ಯಾರು? ಮಹಾಲಕ್ಷ್ಮಿ, ಅಭಿಮಾನಿ ದೇವತೆ. ಇನ್ನೊಬ್ಬ ಇದ್ದಾನೆ, ಅವ್ರ ಮೇಲಿದ್ದಾನೆ. ಆತ ಯಾರು? ಆತ ಪರಮಾಕ್ಷರ. ಗೊತ್ತಾಯ್ತಾ? ಒಂದೇ ಶ್ರೀಮದಾನಂದ ತೀರ್ಥಾರ್ಯ ವಲ್ಲಭಂ ಪರಮಕ್ಷರಂ. ಎಲ್ಲಿದ? ಎಲ್ಲೋ ಇದೆ ಅಂತ ಹೇಳ್ತಾರೆ. ಪರಮಾಕ್ಷರ ವಾಸುದೇವ ಪರಾನಂದ ಐತಿ ತ್ರಿವಿಧಮಕ್ಷರ. ಈತನೇ ಅಷ್ಟು 3 ಅಕ್ಷರ ತಿಳ್ಕೊಂಡಿರ್ಬೇಕು ಯಾವಾಗ. ಏತಸ್ಮಾಚ್ಯ, ಇದು ಯಾತಕ್ಕೆ ಅದೇ ವ್ಯಾಖ್ಯಾನ ಹೇಳಿದರು. ಮೇಲೆ ಅಕ್ಷರ ಅಂತ ಹೇಳಿದೀವಲ್ಲ, ಈ ಅಕ್ಷರ ಅಂಥೇಳಿ ಆಚಾರ್ಯರು ಅದು ಪುರಾಣ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದರು. ಏತಸ್ಮಾಜ್ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ. ಪರಮಾತ್ಮನಿಂದನೇ ಈ ಪ್ರಾಣ ಹುಟ್ಟೋದು, ಮನಃ ರುದ್ರದೇವರು ಹುಟ್ಟೋದು, ಸರ್ವೇ ಇಂದ್ರಿಯಾಣಿ ತತ್ವಗಳು, ತತ್ವಾಭಿಮಾನಿ ದೇವತೆಗಳು ಹುಟ್ಟೋದು, ಖಂ ಆಕಾಶ, ವಾಯು, ಜ್ಯೋತಿ ಅದರ ಅಗ್ನಿ, ಆಪಹ ನೀರು, ಪೃಥಿವಿ ಪಂಚಭೂತಗಳು, ವಿಶ್ವಸ್ಯ ಧಾರಿಣಿ ಪೃಥಿವಿ. ಎಲ್ಲರನ್ನು ಧರಿಸಿರೋದು ಯಾರೀಗ? ಸಮುದ್ರ ವಸನೆ ದೇವಿ ಹೇಳ್ತೇವಲ್ಲ, ಎಲ್ಲ ಪ್ರಾಣ ಧಾರಿಣಿ. ಅದು ಭಗವದ್ಗೀತೆಯಲ್ಲೂ ಬರ್ತದೆ. ಏನು ಮಾಡ್ತೇನೆ ನಾನು? ಭೂಮಿಯಲ್ಲಿದ್ದು ಧಾರಿಸ್ತಾ ಎಲ್ಲವನ್ನು ಧರಿಸ್ತೇನೆ ಅಂತ ಹೇಳ್ತಾರೆ. ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರ ಸೂರ್ಯೌ ದಿಶಶ್ಚೋತ್ರೇ ವಾಕ್ ವಿವೃತಾಶ್ಚ ವೇದಾಃ ವಾಯು ಪ್ರಾಣೋ ಹೃದಯಂ ವಿಶ್ವಂ ಅಸ್ಯ ಪದ್ಭ್ಯಾಂ ಪೃಥಿವೀ ಶೇಷ ಸರ್ವಭೂತಾಂತರಾತ್ಮ. ಪರಮಾತ್ಮ ಎಲ್ಲ ಪ್ರಾಣಿಗಳ ಅಂತರ್ಯಾಮಿಯಾಗಿದ್ದಾನೆ ಅಂಥೇಳಿ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ನಾಳೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಕ್ರಿಯತಾಂ ಕಮಲಾಲಯ. ಒಂದು ನಿಮಿಷ.